ಪಾಠ ಕೇಂದ್ರ ಸರ್ಕಾರ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ಪಾಠದ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಶುರು ಮಾಡೋಣ. ಕೇಂದ್ರ ಸರ್ಕಾರ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಅಭ್ಯಾಸಗಳು: ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ 1 ಇದೆ. ಅದರಲ್ಲಿರ್ತಕ್ಕಂಥ ಮೊದಲ ಉಪಪ್ರಶ್ನೆ: ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ. ಉತ್ತರ ರಾಜ್ಯ. ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಉತ್ತರ ಸಂಸತ್. ಪ್ರಶ್ನೆ 3: ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಡ್ಯಾಶ್ ರವರು ಆಗಿರುತ್ತಾರೆ. ಉಪರಾಷ್ಟ್ರಪತಿಗಳು. ಪ್ರಶ್ನೆ 4: ಲೋಕಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು. ಉತ್ತರ 25. ಪ್ರಶ್ನೆ 5: 3 ಸೇನಾಪಡೆಗಳ ಮಹಾದಂಡನಾಯಕರು. ಉತ್ತರ ರಾಷ್ಟ್ರಪತಿಗಳು. ಪ್ರಶ್ನೆ 6: ಸಂವಿಧಾನದ ಡ್ಯಾಶ್ ಮತ್ತು ಡ್ಯಾಶ್ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ. ಉತ್ತರ 54 ಮತ್ತು 55. ಪ್ರಶ್ನೆ 7: ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ. ಉತ್ತರ ರಾಷ್ಟ್ರಪತಿ. ಇಲ್ಲಿಗೆ ಮೊದಲ ಒಂದು ಮುಖ್ಯ ಪ್ರಶ್ನೆ, ಒಂದು ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಮುಗಿದವು. ಇನ್ನು ಎರಡನೆಯ ಮುಖ್ಯ ಪ್ರಶ್ನೆ ಇದೆ. ಈ ಪ್ರಶ್ನೆಗಳನ್ನು ತಾವುಗಳು ತಮ್ಮ ಗೆಳೆಯರೊಂದಿಗೆ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕೊಂಡುಕೊಳ್ಳಬೇಕು. ನೋಡುವ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದನ್ನು. ಪ್ರಶ್ನೆ 1: ಸಂಸತ್ತಿನ 2 ಸದನಗಳನ್ನು ತಿಳಿಸಿ. ಸೊ ತಮಗೆ ತಿಳಿದ ಹಾಗೆ ಸಂಸತ್ತಿನಲ್ಲಿ ಒಟ್ಟು 2 ಸದನಗಳಿರ್ತವೆ. ಒಂದು ಲೋಕಸಭೆ, ಎರಡನೇದು ರಾಜ್ಯಸಭೆ ಅಂತ. ಪ್ರಶ್ನೆ 2: ರಾಜ್ಯಸಭೆಯ ರಚನೆಯನ್ನು ವಿವರಿಸಿರಿ ಅಂತ ಇದೆ. ಸೊ ನೋಡಿ, ರಾಜ್ಯಸಭೆಯ ರಚನೆಯನ್ನು ವಿವರಿಸಲಿರ್ತಕ್ಕಂಥ ಮೊದಲ ಒಂದು ಪಾಯಿಂಟ್ ಬರ್ತಕ್ಕಂಥದ್ದು, ಇಲ್ಲಿ 238 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತ ಸದಸ್ಯರು ಆಗಿದ್ದಾರೆ. ಎರಡನೇ ಪಾಯಿಂಟು, ಉಳಿದ 12 ಸದಸ್ಯರು ಏನಿದಾರಲ್ಲ, 250ರಲ್ಲಿ 12 ಜನ ಸದಸ್ಯರು ಅವರು ರಾಷ್ಟ್ರಪತಿಗಳಿಂದ ನಾಮಕರಣವನ್ನು ಮಾಡ್ತಾರೆ. ಇವರು ಮುಖ್ಯವಾಗಿ ಸಾಹಿತ್ಯ, ಕಲೆ, ವಿಜ್ಞಾನ, ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಹಾಗೂ ಸಾಧಕರು ಆಗಿರ್ತಾರೆ. ಹಾಗಾದರೆ ಒಟ್ಟು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಬಂದ್ಬಿಟ್ಟು 250. ಈ ರಾಜ್ಯಸಭೆಗೆ ಇರ್ತಕ್ಕಂಥ 2 ಹೆಸರುಗಳಿದ್ದಾವೆ. ಒಂದು ಮೇಲ್ಮನೆ ಅಂತ ಕರೀತಾರೆ, ಅಥವಾ ಇನ್ನೊಂದು ಏನಂತ ಕರೀತಾರೆ, ಹಿರಿಯರ ಸದನ, ಶಾಶ್ವತ ಸದನ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ರಾಜ್ಯಸಭೆಗೆ ಕರೀತಾರೆ. ಇಷ್ಟಿತ್ತು. ಮುಂದಿನ ಪ್ರಶ್ನೆ. ಪ್ರಶ್ನೆ 3: ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ತಾವುಗಳು ಏನು ಮಾಡಬೇಕು, ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಲೋಕಸಭೆಯ ಸದಸ್ಯರಾಗಬೇಕಾದ್ರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಬೇಕಾದ್ರೆ ಅಲ್ಲಿ ಏನೊಂದು ಎಲಿಜಿಬಿಲಿಟಿ ಅರ್ಹತೆಗಳಿದ್ದಾವೆ ಅಂದರೆ, ಮೊದಲನೇದಾಗಿರ್ತಕ್ಕಂಥದ್ದು ಅವನು ಭಾರತದ ಪ್ರಜೆಯಾಗಿರಬೇಕು. ಎರಡನೇದು ಕನಿಷ್ಠ 25 ವರ್ಷ ವಯೋಮಿತಿ ಹೊಂದಿರಬೇಕು. ಮೂರನೇದು ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು. ನಾಲ್ಕನೇದು ಬಂದ್ಬಿಟ್ಟು ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರದು. ಆಮೇಲೆ ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನು ಪಡೆದಿರಬೇಕು. ಇನ್ನೊಂದು ಇದೆ, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ಅಂತಕ್ಕಂಥದ್ದು. ಈ 6 ಅಂಶಗಳು ಲೋಕಸಭೆಯ ಸದಸ್ಯರು ಆಗಬೇಕಾದ್ರೆ ನಾವು ಅರ್ಹತೆಗಳನ್ನು ಹೊಂದಿರಲೇಬೇಕು. ಮುಂದಿನ ಪ್ರಶ್ನೆ. ಪ್ರಶ್ನೆ 4: ರಾಷ್ಟ್ರಪತಿ ಚುನಾವಣಾ ಪದ್ಧತಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ರಾಷ್ಟ್ರಪತಿ ಚುನಾವಣಾ ಪದ್ಧತಿ ಹೇಗಿರ್ತದೆ? ಸೊ ಮುಖ್ಯವಾಗಿ ರಾಷ್ಟ್ರಪತಿ ಚುನಾವಣಾ ಪದ್ಧತಿ ನಮಗೆ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ನಮ್ಗೆ ಏನಾಗ್ತದೆ, ಅದರ ವಿಧಾನದ ವಿವರಣೆ ಸಿಗ್ತದೆ. ಎರಡನೇದು, ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೆಲ್ಲ ಮತ ಹಾಕ್ತಾರಂದ್ರೆ, ಒಂದನೇದು ಉಭಯ ಸದನಗಳ ಚುನಾಯಿತ ಸದಸ್ಯರು, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದನಗಳ ಸದಸ್ಯರಾಗ್ತಾರೆ. ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ, ಓಕೆ, ಅದು ದೆಹಲಿ, ಪುದುಚೇರಿಯಿಂದ ಹಿಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮತದಾರರ ವರ್ಗದಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗೆ ಯಾರು ರಾಷ್ಟ್ರಪತಿ ಸ್ಥಾನವನ್ನು ಹೊಂತಾರಲ್ಲ ಅವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶರು, ಯಾವ ಕೋರ್ಟ್ನ, ಸುಪ್ರೀಂ ಕೋರ್ಟ್ನ, ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಆಮೇಲೆ ರಾಷ್ಟ್ರಪತಿ ಸ್ಥಾನದ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಇವರು ಪುನರ್ ಆಯ್ಕೆಗೂ ಕೂಡ ಅರ್ಹತೆಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಸಂವಿಧಾನವನ್ನು ಉಲ್ಲಂಘಿಸಿದಲ್ಲಿ ರಾಷ್ಟ್ರಪತಿಯವರನ್ನ ಮಹಾಭಿಯೋಗ ಅಂತಕ್ಕಂಥ ವಿಧಾನದ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಪದಚ್ಯುತಿಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ರಾಷ್ಟ್ರಪತಿ ಚುನಾವಣಾ ಪದ್ಧತಿಯಲ್ಲಿರ್ತಕ್ಕಂಥ ಅಂಶಗಳು ಆಗಿದ್ದವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5: ಪ್ರಧಾನಮಂತ್ರಿಯ ಅಧಿಕಾರಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ. ಹಾಗಾದರೆ ಪ್ರಧಾನಮಂತ್ರಿಗಳು ಯಾವೆಲ್ಲ ಒಂದು ಅಧಿಕಾರಗಳನ್ನು ಹೊಂದಿರ್ತಾರೆ? ಸೊ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅವರು ಮಂತ್ರಿ ಮಂಡಲಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಮಂತ್ರಿಗಳನ್ನು ನೇಮಿಸ್ತಾರೆ. ನೇಮಿಸಿರ್ತಕ್ಕಂಥ ಮಂತ್ರಿಗಳಿಗೆ ಖಾತೆಗಳ ಹಂಚಿಕೆಯನ್ನು ಮಾಡ್ತಾರೆ.
ಮತ್ತೆ ನೇಮಕವಾಗಿರ್ತಕ್ಕಂಥ ಮಂತ್ರಿಗಳನ್ನ ವಜಾ ಮಾಡ್ತಕ್ಕಂಥ ಅಧಿಕಾರವನ್ನು ಸಹಿತ ಪ್ರಧಾನಮಂತ್ರಿ ಹೊಂದಿರ್ತಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ನಿಜವಾಗ್ಲೂ ಕೂಡ ಅವರನ್ನು ಏನು ಮಾಡ್ಬೋದಪ್ಪ ಅಂದ್ರೆ ಸರ್ಕಾರದ ಮುಖ್ಯಸ್ಥ ಅಂತ ಕರೀತಾರೆ. ಏನು ಸರ್ಕಾರದ ಎಲ್ಲ ಆಗು ಹೋಗುಗಳಿರ್ತಾರಲ್ಲ ಅದರ ಸಂಪೂರ್ಣ ಜವಾಬ್ದಾರಿ ಯಾರ್ದಿರ್ತದಪ್ಪ ಅಂತಂದ್ರೆ ಪ್ರಧಾನಮಂತ್ರಿದಾಗಿರ್ತದೆ. ಆಮೇಲೆ ಎಲ್ಲ ಒಂದು ಇಲಾಖೆಯ ಮಂತ್ರಿಗಳ ನಡುವೆ ಸಮನ್ವಯವಾಗಿ ಸಾಧಿಸ್ತಕ್ಕಂಥ ಕೆಲಸ ಇವರದ್ದೇ ಆಗಿರ್ತದೆ. ದೇಶದಲ್ಲಿರ್ತಕ್ಕಂಥ ಏನೆಲ್ಲ ಯೋಜನೆ ಮಾಡಬೇಕು, ರಕ್ಷಣೆ ಮಾಡಬೇಕು, ವಿದೇಶಾಂಗ ನೀತಿ ಹೇಗಿರಬೇಕು ಅನ್ನೋರ ಬಗ್ಗೆ ವಿಶೇಷವಾದ ಕಾಳಜಿ ಕೂಡ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯದ ವ್ಯಾಪ್ತಿಯಲ್ಲಿ ಬರ್ತದೆ. ಇನ್ನು ಮೂರನೇದು ಏನು ಹೇಳ್ತಾರಪ್ಪ ಅಂತಂದ್ರೆ ಸಚಿವ ಸಂಪುಟದ ನಾಯಕರು ಅಂತ ಕರೀತಾರೆ. ಹಾಗಾದ್ರೆ ಏನೊಂದು ಮಂತ್ರಿ ಮಂಡಲದಲ್ಲಿ ಮಂತ್ರಿಯನ್ನ ನೇಮಕ ಮಾಡ್ತಾರಲ್ಲ ಅವರೆಲ್ಲರ ಒಂದು ನಾಯಕ ಯಾರಾಗಿರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿನೇ ಆಗಿರ್ತಾರೆ. ಇವರ ಕೆಳಗಡೆನೆ ಏನಿರ್ತಾರಪ್ಪ ಅಂದ್ರೆ ಸಚಿವ ಸಂಪುಟ ಇರುತ್ತೆ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಸಚಿವ ಸಂಪುಟದ ಕಾರ್ಯಕಲಾಪಗಳಾಗಿರ್ಬೋದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಆಗಿರ್ಬೋದು, ನಿರ್ಧಾರಗಳನ್ನ ಈ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವಿನ ಒಂದು ಸಂಬಂಧ ಕಲ್ಪಿಸುವ ಕೊಂಡಿ ಅಂತ ಹೇಳಬಹುದು. ಕಡೆಯ ಪ್ರಶ್ನೆ ಸಂಖ್ಯೆ 6. ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನ ವಿವರಿಸಿರಿ. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಮಂಡಲ ಹೇಗೆ ರಚನೆ ಆಗಿರ್ತದೆ, ಅದರ ಹೊಣೆಗಾರಿಕೆ ಹೇಗಾಗಿರ್ತದೆ ಅನ್ನೋದನ್ನ ಬರೀರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಕೇಂದ್ರ ಮಂತ್ರಿಮಂಡಲದಲ್ಲಿ 2 ಬಗೆಯ ಮಂತ್ರಿಗಳು ಇರ್ತಾರೆ. ಒಂದು ಸಂಪುಟ ದರ್ಜೆ, ಇನ್ನೊಂದು ರಾಜ್ಯ ಸಚಿವರು ಅಂತಕ್ಕಂಥ 2 ಬಗೆಯ ಮಂತ್ರಿಗಳು ಇರ್ತಾರೆ. ಎರಡನೇದು, ಈ ಒಂದು ಮಂತ್ರಿಗಳ ಸ್ಥಾನ ಸಂಖ್ಯೆ ಎಷ್ಟಿರ್ತದಪ್ಪ ಅಂದ್ರೆ ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ 15% ಮಂತ್ರಿಗಳ ಒಂದು ಸಂಖ್ಯೆ ಇರ್ತದೆ. ಮುಂದೆ ಏನು ಒಂದು ಮಂತ್ರಿಗಳಿಗೆ ಆಯಾ ಇಲಾಖೆಗಳನ್ನು ಕೊಡ್ತಾರಲ್ಲ, ಆಯಾ ಇಲಾಖೆಯ ಒಂದು ಆಗು ಹೋಗುಗಳಾಗಿರ್ಬೋದು, ಆ ಇಲಾಖೆಯ ಸಫಲತೆ ಆಗಿರ್ಬೋದು, ವಿಫಲತೆ ಆಗಿರ್ಬೋದು, ಆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ಅದು ಕೇಂದ್ರ ಮಂತ್ರಿಮಂಡಲಕ್ಕೆ ಸಂಬಂಧವನ್ನು ಪಟ್ಟಿರ್ತದೆ. ಅಷ್ಟಲ್ಲದೆ ಈ ಮಂತ್ರಿಮಂಡಲ ಸಂಸತ್ತಿಗೆ ಸಾಮೂಹಿಕವಾಗಿ ಏನಾಗ್ತದಪ್ಪ ಅಂದ್ರೆ ಜವಾಬ್ದಾರಿಯನ್ನ ಹೊಂದಿರ್ತದೆ ಅಂತ ಹೇಳ್ತೀವಿ. ಈ ಮಂತ್ರಿಮಂಡಲ ಏನಾಗಿರ್ತದಪ್ಪ ಅಂದ್ರೆ ಎಲ್ಲಿಯವರೆಗೆ ಲೋಕಸಭೆಯಲ್ಲಿ ವಿಶ್ವಾಸ ಇರ್ತದಲ್ಲ, ವಿಶ್ವಾಸ ಮತ್ತೆ ಇರುವವರೆಗೂ ಕೂಡ ಅದೇನಾಗ್ತದಪ್ಪ ಅಂದ್ರೆ ಅಧಿಕಾರಾವಧಿ ಇರ್ತದ. ಇನ್ ಕೇಸ್ ಎಲ್ಲಾದ್ರೂ ಕೂಡ ವಿಶ್ವಾಸವನ್ನ ಕಳೆದುಕೊಂಡರೆ ಅವಿಶ್ವಾಸ ಗತ್ತುಳಿ ಮೂಲಕ ಏನಾಗ್ತದ ಅಂದ್ರೆ ಸ್ವತಃ ಒಂದು ಅಧಿಕಾರದಿಂದ ತೆಗೆದು ಹಾಕ್ತಕ್ಕಂಥ, ಅಧಿಕಾರವನ್ನ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಕೇಂದ್ರ ಮಂತ್ರಿಮಂಡಲಕ್ಕೆ ಇರ್ತದೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಆಕಾಂಕ್ಷಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಿ ಅಂದರೆ ಕೇಂದ್ರ ಸರ್ಕಾರ ಪಾಠದ ಒಂದು ಅಭ್ಯಾಸ ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ತಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠಗಳಿಗಾಗಿ ತಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ಹೊಸ ಪಾಠದಲ್ಲಿ. ಥ್ಯಾಂಕ್ ಯು.